ಮಗಳು ನೋಡಿದ ಖುಷಿಲ್ ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಬೇಕಾದ್ರೂ ಮಾತಾಡು, ಎಷ್ಟು ಬೇಕಾದ್ರೂ ಮಾತಾಡು. ಮಗಳೀಗ ನಿನ್ನೆದ್ರಿಗೆ ನಿಂತಿದ್ದಾಳೆ. ನಿಮ್ಗಳ ಮಾತುಗಳು ಕೇಳ್ದೆ ಇಷ್ಟು ವರ್ಷ ನಾನು ಅನಾಥಳಾಗಿ ಬದುಕಿದ್ದೆ. ಆದ್ರೆ ಈಗ ನೋಡು, ಈಗ ನಾನು ನಿನ್ನೆದ್ರಿಗೆ ಇದ್ದೀನಿ. ನಿನ್ಗೇನ್ ಹೇಳ್ಕೊಳ್ಬೇಕು, ಎಷ್ಟು ಕೋಪ ತೋರಿಸ್ಕೊಳ್ಬೇಕು, ಏನ್ ಬೇಬೇಕು ಎಲ್ಲ ಬೈದ್ ಬಿಡು. ಎಷ್ಟು ಪ್ರೀತಿ ತೋರಿಸ್ಬೇಕು, ಎಷ್ಟು ಮುದ್ದು ಮಾಡಬೇಕು, ಮುದ್ದು ಮಾಡು. ಪ್ರೀತಿ ಕೋಪ ಎಲ್ಲ ಇದೆ, ಆದ್ರೆ ಅದನ್ನೆಲ್ಲ ತೋರ್ಸಕ್ಕೂ ಮೊದ್ಲು ನಾನಿದು ಒಂದ್ ಷರತ್ತು ಹಾಕ್ತೀನಿ. ನೀನು ಇನ್ಯಾವತ್ತು ನನ್ನನ್ನು ಬಿಟ್ಟು ಹೋಗ್ಬಾರ್ದು. ನೀನು ನನ್ನ ಮೊಮ್ಮಗಳು ಜೊತೆಲೇ ಇರ್ಬೇಕು. ಇಲ್ಲ ಅಮ್ಮೋರೆ, ನಂದಿನಿ ಅಮ್ಮೋರು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಬರ ಹೇಳಿರೋದು. ಸರಿ ಸರಿ, ಏನು ಎಲ್ಲ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾ? ಬನ್ನಿ ಒಳಗಡೆ ಹೋಗೋಣ. ಅಯ್ಯಯ್ಯೋ, ನನ್ನ ಬುದ್ಧಿಗೆ ಎಷ್ಟು. ಅಮ್ಮೋರೆ ಎಲ್ಲ ಬನ್ನಿ ಒಳಗೆ ಬನ್ನಿ. ಸುರೇಂದ್ರ ಸರ್ ಬಂದ್ರೆ ಮೇಡಮ್ ಬನ್ನಿ. ಪರವಾಗಿಲ್ಲ ಸುಬ್ಬು, ನಾವು ಇದೀವಿ ಅಂತ ಗೊತ್ತಾಯ್ತಲ್ಲ. ರೀ, ಎಷ್ಟೋ ವರ್ಷಗಳಾದ್ಮೇಲೆ ತಾಯಿ ಮಕ್ಕಳು ಒಂದಾಗಿದ್ದಾರೆ. ಅವ್ರನ್ನ ನೋಡ್ತಾ, ಅವ್ರ ಭಾವನೆಗಳನ್ನ, ಅವ್ರ ಪ್ರೀತಿನ ನೋಡ್ತಾ ನಾವೆಲ್ಲಿದ್ದೀವಿ ಅಂತ ನಮ್ಗೆ ಮರ್ತೋಗಿತ್ತು. ಅಂಥದ್ರಲ್ಲಿ ಬೇರೆಯವ್ರು ನಮ್ಮನ್ನ ನೋಡ್ಲಿ ಅನ್ಕೊಳ್ಳೋದು ತಪ್ಪಲ್ವಾ? ಅದು ಸರಿನೇ, ಆದ್ರೆ ಅತ್ತಿಗೆ ಜೊತೆ ಮಾತಾಡ್ಬೇಕು ಅನ್ನೋ ಆಸೆ ಈ ಮೈದುಂಗ್ ಇರುತ್ತಲ್ವಾ. ಸೀತಾಮಾತೆ, ಲಕ್ಷ್ಮಣನು ಇಲ್ಲೇ ಇದೀನಿ, ನಮ್ ಕಡೆ ಸ್ವಲ್ಪ ನೋಡಿ. ಲಕ್ಷ್ಮಣ ಅವರೇ, ಮಾತಾಡೋದಕ್ಕೆ ಬೇಕಾದಷ್ಟು ಮಾತುಗಳಿದೆ, ಸಮಯನೂ ಬೇಕಾದಷ್ಟಿದೆ. ಸದ್ಯಕ್ಕೆ ಒಳಗ್ ಬಾ. ಆಯ್ತು ರಾಮಚಂದ್ರ ಪ್ರಭುಗಳೇ, ನಡೀರಿ. ಬನ್ನಿ ಬನ್ನಿ.